ಆ ಯೋಜನೆಯ ವಿರುದ್ಧವಾಗಿ ಉದ್ದೇಶ ಹಿಂದುಳಿದ ವರ್ಗ ಈ ಕುರುಬಳ್ಳಿ ತಾಂಡೆ ಹಿಂದುಳಿದ ವರ್ಗ ಒಂದೇ ಸಮಾಜ SC ಕ್ಯಾಟಗರಿಯಿಂದ ಬಿಲೋವ್ ಮಾಡುತ್ತೆ. ಕೂಲಿ ಕಾರ್ಮಿಕರು ಪ್ರತಿದಿನ ಆಚೆ ಕಡೆ ಹೋಗಿ ಕೂಲಿ ಮಾಡಿ ಜೀವನ ಮಾಡುವಂತಹ ಬುಡಕಟ್ಟಿನ ಜನರು. ಉದ್ದೇಶ ನಮ್ದಷ್ಟೇ, ನಮ್ಮೂರಲ್ಲಿ 40 ವರ್ಷದಿಂದ ಇದ್ದ ಸ್ಕೂಲು, ಆ ಸ್ಕೂಲನ್ನ ಉಳಿಸ್ಕೋಬೇಕು. ಉಳಿಸ್ಕೊಳ್ಳಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಾವು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿ ಮಕ್ಳಿಗೆ ಕಳಿಸ್ಲಿಕ್ಕೂ ಆಗಲ್ಲ, ಕರ್ಕೊಂಡ್ಬರ್ಲಿಕ್ಕೂ ಆಗಲ್ಲ. ಇವ್ರ ಉದ್ದೇಶ ಏನಿದೆ ಅಂದ್ರೆ, ಇವತ್ತು ಅಡ್ಮಿಷನ್ ಮಾಡಿ 1 ವರ್ಷ 2 ವರ್ಷಕ್ಕೆ ಇವ್ರು ಕೈ ಕೊಡ್ತಾರೆ, ಬೇರೆ ಯೋಜನೆಗಳನ್ನು ತಗೊಂಡ್ಬರ್ತಾರೆ, ಆ ಕಾನ್ವೆಂಟ್ ಅನ್ನ ಬೇರೆ ರೀತಿ ಕನ್ವರ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮ್ಮೂರು ಹುಡುಗರಲ್ಲಿ ಓದೋ ಉದ್ದೇಶ ಹೋಗೋಕ್ಕೂ ಆಗಲ್ಲ, ಕಳ್ಸೋದಕ್ಕೂ ಆಗಲ್ಲ. ಆ ಉದ್ದೇಶಕ್ಕೆ ಈ ಸ್ಕೂಲನ್ನ ಉಳಿಸ್ಕೋಬೇಕು ನಾವು. ನಮ್ಮ ಕುರುಬಳ್ಳಿ ತಾಂಡ್ಯ ಸ್ಕೂಲು 40 ವರ್ಷದಿಂದ ಒಳ್ಳೆಯ ಒಂದು ಎಜುಕೇಶನ್ ದಾರಿಲಿ ಕೈ ಎತ್ತಿದೆ. ಸುಮಾರು ಹುಡುಗರು ಈಗಲೂ ನಮ್ಮ ಈ ಸ್ಕೂಲಿಂದ ಓದಿ ಮುರಾರ್ಜಿ ಎಕ್ಸಾಮ್ ಬರೆದು ಅವರ ಲೈಫನ್ನ ಕಟ್ಕೊಂತ ಇದ್ದಾರೆ. ಆ ಉದ್ದೇಶಕ್ಕೆ ನಮ್ಮ ಸ್ಕೂಲ್ ಇದೇ ಊರಲ್ಲಿ ಉಳಿಲಿ ಅನ್ನೋದೇ ಉದ್ದೇಶ. ಅದಕ್ಕೆ ಸರ್ಕಾರಕ್ಕೆ ವಿರುದ್ಧನೂ ನಾವು ಖಂಡಿಸ್ತೀವಿ. ಮತ್ತೆ ಈ ಅರಸೀಕೆರೆ ತಾಲೂಕಿನ ಶಿಕ್ಷಣ ಇಲಾಖೆಯವರಿಗೆ ಅತಿ ತೀವ್ರವಾಗಿ ಖಂಡಿಸ್ತೀವಿ. ನಮ್ಮ ಸ್ಕೂಲ್ ಬಗ್ಗೆ ಅವರು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿಕ್ ಬಯಸ್ತೀನಿ. ಇವತ್ತಿನ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಹುಶಃ ಅನ್ಯಾಯದ ಕೆಲಸ ಅಂತ ಹೇಳ್ಬೇಕಾಗತ್ತೆ. ಕಾರಣ, ಗ್ರಾಮಾಂತರ ಮಟ್ಟದಲ್ಲಿ ಊರೂರಲ್ಲಿ ಇರ್ತಕ್ಕಂಥ ಶಾಲೆಗಳನ್ನು ತೆಗೆದು ಸುಮಾರು 4 ರಿಂದ 5 ಕಿಲೋಮೀಟರ್ ತನಕ ಕ್ಲಸ್ಟರ್ ಶಾಲೆಗಳನ್ನು ಓಪನ್ ಮಾಡಿ ಅನ್ಯಾಯನ ಮಾಡ್ತಾ ಇದೆ. ನಮ್ಮೂರಲ್ಲಿ ಬಹುಶಃ ಹಿಂದೆ ಹೋರಾಟವನ್ನು ಮಾಡಿ ಪ್ರಾಥಮಿಕ ಶಾಲೆ ಇದ್ದದ್ದನ್ನು ಮಿಡ್ಲ್ ಸ್ಕೂಲನ್ನು ಮಾಡಿ ಬಹುಶಃ ಸುಮಾರು ನಮಗೆ ಕಾರಣಕ್ಕೆ ನಾವು ಸಹ ಇದೇ ಊರಲ್ಲಿ ಓದಿರ್ತಕ್ಕಂಥ ಶಾಲೆ. ಆದ್ದರಿಂದ ಈ ಶಾಲೆಯನ್ನು ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ಇಲ್ಲಿ ಇರ್ತಕ್ಕಂಥ 20 ಮಕ್ಕಳಾಗಲಿ 3 ಜನ ಶಿಕ್ಷಕರನ್ನಾಗಲಿ ಇಟ್ಟು ಇವತ್ತು ಏನು ಮಾಡ್ತಾ ಇದ್ರಿ ಇದೇ ಪಾಠನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ಇವತ್ತು ಮಾಡ್ತಿರ್ತಕ್ಕಂಥದ್ದು ಭಾಳ ಅನ್ಯಾಯ. ಈ ಸರ್ಕಾರ ಮಾಡ್ತಾ ಇರೋದು ಬಡ ಮಕ್ಕಳಿಗೆ ಭಾಳ ಅನ್ಯಾಯ ಆಗ್ತಾ ಇದೆ. ಆದ್ದರಿಂದ ನಮ್ಮೂರ ಶಾಲೆಯನ್ನು ನಮ್ಮೂರಲ್ಲಿ ಇರ್ಲಿಕ್ಕೆ ಬಿಡಬೇಕು. ನಮ್ಮೂರ ಶಾಲೆ ಇವತ್ತು ನಮ್ಮೂರಿಗೆ ದೇವಸ್ಥಾನ ಇದ್ದಂಗೆ. ಆದ್ದರಿಂದ ನಾವು ಇದನ್ನ ವಿರೋಧ ಮಾಡ್ತಾ ಇದ್ದೇವೆ. ನಮ್ಮೂರು ಶಾಲೆಗೆ ನಾವು ನಮ್ಮ ಮಕ್ಕಳು ನಮ್ಮ ಶಾಲೆ ಉಳಿಬೇಕು. ಬಡವರು ಬಗ್ಗರು ಎಲ್ಲರೂ ಇದ್ದಾರೆ. ಬಡವರು ಬಗ್ಗರು ಇದ್ದಾಗ ಶಾಲೆಗೆ ದೂರ ಕಳ್ಸಕ್ಕಾಗಲ್ಲ. ನಮಗೇನಿದೆ, ನಮಗೆ ಉಪಕಾರ ನಮಗೆ ಯಾವುದಿದೆ, ನಮ್ಮ ಶಾಲೆನ ಮುಚ್ಚೋ ಅಂತ ಇದಿಲ್ಲ. ಏನು ಉಪಕಾರ ಇದೆ ನಮಗೆ ಅದು ಉಪಕಾರ ನಮಗೆ ಕೊಡಲಿ. ನಮ್ಮ ಸರ್ಕಾರ ಏನು ಅವಾಗಿಂದ ಏನು ಇಸ್ಕೂಲಿಂದ ನಡೆದಿದೆಯೋ ಇಲ್ಲಿಂದ ಮಕ್ಕಳು ಮುಂದೆ ಹೋಗ್ಬೇಕಿನ್ನ ಹಿಂದೆ ಹೋಗ್ಬಾರ್ದು. ಯಾವ ಕಾರಣಕ್ಕೂ ಮುಂದೆ ಹೋಗ್ಬಾರ್ದು. ಇವಾಗ ನೋಟ ಮಾಡಿ ಅದಕ್ಕೆ ಗಾರ್ಮೆಂಟ್ಸ್ ಇದು ಅಂತ ಮಾಡ್ತಾ ಇದ್ದಾರೆ. ಗಾರ್ಮೆಂಟಿಗೆ ಕಳಿಸ್ತಾರೆ. ಈಗ ದುಡ್ಡು ನೋಡಿದ್ರೆ ಅಕಸ್ಮಾತ್ ಇವಾಗ ಫ್ರೀ ಅಂತಾರೆ, ಆವಾಗ ದುಡ್ಡು ಕೇಳ್ತಾರೆ. ಅವಾಗ ಎಲ್ಲಿಂದ ಕಟ್ತಾರೆ ಮಕ್ಕಳು? ಬಡವ್ರ ಬಗ್ಗರು ಎಲ್ಲಿಂದ ತಂದು ಕಟ್ತಾರೆ? ಅವಾಗ ಇದೇ ಶಾಲೆ ನಮಗೆ ಉಳಿಲಿ. ಈ ಶಾಲೆ ನಮಗೆ ಬಿಟ್ರೆ ನಮಗೆ ನಮ್ಮ ಮಕ್ಳಿಗೆ ದಾರಿನೇ ಇಲ್ಲ. ಒಂದೇ ಮಕ್ಕಳಲ್ಲಿ ಶಾಲೆ ಮಾಡಲಿ, ಇಸ್ಕೂಲ್ ನಡೀಲಿ. ನಮ್ಮ ಸ್ಕೂಲ್ ಅಂದರೆ ಈಗ 40-45 ವರ್ಷ ಆಯಿತು ನಾನು ಸ್ಕೂಲ್ ಓಪನ್ ಮಾಡಿದ್ದು. ನಾನೇ ಓಪನ್ ಮಾಡಿದ್ದು, ನಾನೇ ಕಟ್ಟಿಸಿದ್ದು, ಎಲ್ಲ ನಾನೇ ಮಾಡಿದ್ದು ಸರ್. ಆದ್ದರಿಂದ 45 ವರ್ಷದಿಂದ ಈ ವರ್ಷವರೆಗೂ ಯಾರು ಒಂದು ಹುಡುಗರು ಹೊರಗಡೆ ಬಿಟ್ಟಿಲ್ಲ. ಹೊರಗಡೆಯಿಂದ ನಾನು ತಂದು ಇಲ್ಲಿ ಉಪಕಾರ ಮಾಡಿದ್ದೀವಿ. ಬೇರೆ ಕಡೆ ಓದ್ತಾ ಇದ್ದು ಕುರುವಾರದಿಂದ ತಂದು ಇವತ್ತು ಪೊಲೀಸರು ಕೆಲಸ ಕೊಟ್ಟಿದ್ದಾರೆ. ಅವರಿಗೆ ಒಬ್ಬ ಕೆಲಸದಲ್ಲಿದ್ದಾರೆ. ಆದರೆ ಈ ವರ್ಷ ಈ ಸತಿ ನಮಗೆ ಸ್ಕೂಲ್ ನಾವು ಬಿಡೋಕ್ಕೆ ತಯಾರಿಲ್ಲ. ಅವರಿಗೆ ಹೊರಗಡೆ ಬಿಟ್ಟರೆ ನಾವು ಇಷ್ಟು ವರ್ಷದಿಂದ ನಾವು ಮಾಡಿ ಈ ಸತಿ ನಾವು ಹೊರಗಡೆ ಹುಡುಗರಿಗೆ ಇಲ್ಲಿಂದ ಕುರುವಾರಕ್ಕೆ ನಡಿಬೇಕಂದ್ರೆ ನಡೆಯೋಕ್ಕಾಗ ತಯಾರಿಲ್ಲ. ಅವರು 1 ವರ್ಷ ಹುಡುಗರಿಗೆ ತೊಗೊಂಡೋಗ ಅವ್ರ ತಾಯಿ ಬಿಡ್ಬೋದು. ಅಲ್ಲಿ ಹೋಗಿ ತೊಗೊಂಡೋಗಿ 1 ವರ್ಷ ಹುಡುಗ, 2 ವರ್ಷ ಹುಡುಗ, 5 ವರ್ಷ ಹುಡುಗಕ್ಕೂ ಬಿಡೋಕ್ಕಾಗಲ್ಲ. 3 ವರ್ಷ 2 ಜನ ಕೆಲಸ ಹೋಗುತ್ತೆ. ಒಬ್ಬ ಕೂಲಿ ಮಾಡ್ಕೊತೀನೋ ಹೆಂಗಸು ತೊಗೊಂಡೋಗಿ ಅಲ್ಲಿ ಬಿಡ್ಬೇಕಂದ್ರೆ ಆಗತ್ತೆ? ಅದು ರಿಯಾತಿನದು ಆ ಥರ ಸರ್ಕಾರ ಮಾಡ್ಬೋದಾ? ಈ ಕೆಲಸ ಸರ್ಕಾರ ಏನಿದೆ? ಬೇರೆ ಸ್ಕೂಲ್ ಪರ್ಮಿಟ್ ಸ್ಕೂಲ್ ಮಾಡ್ಕೊಂಡ್ಬಿಟ್ಟು ಡೊನೇಷನ್ ಬಡವರು ಎಲ್ಲಿಂದ ಕೊಡ್ತಾರೆ? 5,000 10,000 ಒಂದು ತಿಂಗಳ ಕೊಟ್ಟರೆ ಎಲ್ಲಿಂದ ಕೊಡಬೇಕು? ಬಡ ಜನ ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ತಿದ್ದಾರೆ. ಆ ರೀತಿಯಿಂದ ನಾವು ಸ್ಕೂಲ್ ಬಿಡೋಕ್ಕೆ ತಯಾರಿಲ್ಲ. ನಮ್ಮೂರದೇ ಸ್ವತಂತ್ರವಾಗಿ ನಾವು ದುಡಿತೀವಿ, ದುಡ್ದು ಕಟ್ತಾ ಇರೋದು. ಇದು ಸ್ವಂತವಾಗಿ ನಾವು ಜೀವನ ಮಾಡ್ತಾ ಇರೋದು. ಕೆಲಸ ಮಾಡಿ ನಾವು ಏನು ಮಾಡ್ತಾ ಇಲ್ಲ. ಹುಡುಗರಿಗೆ ಓದ್ತಾ ಇದ್ದೀವಿ. ನಮ್ಮ ಹುಡುಗರು ಕೆಲಸದಲ್ಲೂ ಇದ್ದಾರೆ. ನಮ್ಮೂರಲ್ಲಿ ಹುಡುಗರು ಓದಿ ಕೆಲಸಕ್ಕೂ ತಗೊಂಡಿದ್ದಾರೆ. ಆದ್ದರಿಂದ ನಮ್ಮ ಸ್ಕೂಲು, ನಮ್ಮ ಮಾಸ್ಟರ್ಗಳು ಭಾಳ ಚೆನ್ನಾಗಿದ್ದಾರೆ. ಮುರಾರ್ಜಿ ಕಳಿಸಿದ್ದಾರೆ ಸುಮಾರು ಹುಡುಗರಿಗೆ. ಆದ್ದರಿಂದ ನಾವು ಸ್ಕೂಲ್ ಬಿಡೋಕ್ಕೆ ತಯಾರಿಲ್ಲ.